ಕಾಶಿಯ ರಾಜ ಪ್ರತಾಪ ಸೇನ ತಕ್ಕ ಮತ್ತರಿದ್ದೇನೆ. ಬಂದು ನಿಂತಿದ್ದೇನೆ. ವಾಸಣ್ಣ, ಇದು ಪ್ರಸಂಗ ಯಾವುದು? ಭೀಷ್ಮ ಇದೆಯಾ? ನೀವು ಪ್ರವೇಶ ಹಾಗೆ ಮಾಡಿದ್ರೆ ಅಲ್ವಾ, ನಂಗೆ ಅದೇ ಕಲ್ಪನೆ ಬಂತ. ಬೇರೆ ಹೇಳುತ್ತೆ ಎಲ್ಲವಾ ದುಷ್ಟ ಏನಂತ ಬರ್ತೀಯ? ನಿನಗೇನು ಬಣಗೇರಿ ಮಣ್ಣಲ್ಲಿ ಬಹಳ ಇಷ್ಟವೇ? ಪಾಪಿ ಮಕ್ಕಳು 42,000 ತಗೊಂಡು ಹಂಗ ವರ್ಷ ಹತ್ರಲ್ಲ ಮನೆ ಬ್ಯಾಂಕಿ ಹೊಡೆದ್ರ ಪಾಪಿಗಳೇ ಹೊಡೆದ್ರ ಒಳ್ಳೆ ಕೆಲಸ ಮಾಡ್ರಿ. ಪಾಪಿ ಮಗ ರಾಜೇಶ್ವರನ್ ಪ್ರೀತಿ ಮಾಡ್ತಿದ್ದಂತೆ. ಅವನಿನ್ ಮೊದ್ಲು ಕಣ್ಣಿಟ್ಟವ ನಾನು, ಅದಕ್ಕೆ ಹೀಗೆ ಮಾಡದ್ ನಾನು. ಅದಕ್ಕೆ ನಾ 8 ಮಾತು ಕೊಟ್ಟೆ, ನಂಗೆ ಹೊಡ್ಲಿಕ್ಕೆ ಹೋಗ್ಬೇಡಿ, ಹೊಡೆದಾಗ ಮಾಡಿ ಹೆಣ್ಣಿನ ಮೇಲೆ ಬಲಾತ್ಕಾರಕ್ಕೆ ಮುಂದಾಗ್ತಾ ಇದ್ದೀರಾ. ಪವಿತ್ರವಾಗಿರುವಂತಹ ಭಾರತ ದೇಶದಲ್ಲಿ ಹುಟ್ಟಿ ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ನಾಚಿಕೆ ಆಗುವುದಿಲ್ಲ ನಿಮಗೆ? ಎಂತ ಭೂಮಿ ನಮ್ಮದ್ದು, ಎತ್ತ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರದೇವಂತಹ. ಎಲ್ಲಿ ಹೆಣ್ಣಾದವಳಿಗೆ ಗೌರವ ಇರ್ತದ ಅಲ್ಲಿ ದೇವತೆಗಳು ವಾಸವಾಗಿರ್ತಾರಂತೆ. ದೇವತೆಗಳಿರಬೇಕಾದಂತಹ ಸ್ಥಳದಲ್ಲಿ ದೆವ್ವಗಳ ಹಾಗೆ ಸುಡುಗಾಡು ಮಾಡಿ ಸನ್ನಿವೇಶ ಸೃಷ್ಟಿ ಮಾಡಿದವನೇನ. ಈ ಸನ್ನಿವೇಶದಲ್ಲಿ ನೀವು ಬರ್ಲಿಕ್ಕಿಲ್ಲ, ಇವ ಅಂತ ಬಂದೇವ. ನೀ ಎಷ್ಟು ಕೊಟ್ಟೆ? 47 ಕೊಡ್ತಾ ಸಾಲ ಮಾಡ್ಕೊಂಡ್ಬಂದು ಕೊಟ್ಟ. 42,000 ನೀ ಕೊಟ್ಟೆ. ನೀ ಕೈ ಎತ್ತುದ್ರೊಳಗೆ ನಿಂಗೆ ಹೊಡೆದ್ಬಿಟ್ರಿ ಮರೆ ಅವರು. ಹುಡುಗ ಕೊಟ್ರು. ಎಂಟು ಕೊಟ್ಟು ನಂಗೂ ಹೊಡೆದ್ರೆ ಮರೆ ಅವರು 50 ಅಂತ ಅಲ್ಲ. ಅವನು ಎಷ್ಟು ಕೊಟ್ಟ ಹಾಗೆ ಅಲ್ಲಕ್ಕ ಅವನು 1 ಲಕ್ಷ ಕೊಟ್ಟಿನ ಅಂತ ಗ್ರಾಚಾರ ಮರೆ. ಇಬ್ಬರ ಜಗಳ 3ನೇವ್ರಿ ಲಾಭ. ಮರ್ಯಾದೆ ಪ್ರಶ್ನೆ ಒಂದು ಮಾತಾಡದೆ ಹೋಗ್ತಿರಪ್ಪ. ಹಣ ಕಟ್ಟಿಲ್ವನ? ನೋಡ ಅಡ್ಡತ್ತೆ ಉಂಟಲ್ಲ. ಸುಂಕ ವಸೂಲಾತಿ ಕೇಂದ್ರದಲ್ಲಿ ಗಾಡಿ ಹೋದಾಗ ಟ್ರೈಕ್ ಮಾಡ್ತಾರಲ್ಲ, ಆ ರೀತಿ ಆಯ್ತು. ನಮತ್ತೇನು ನೀ ಕೊಟ್ಟೆ 50 ಇದು 60ರ ಸಂಭ್ರಮ. ಇದು ಅಯ್ಯೋ ಪಾಪ, ಅಯ್ಯಯ್ಯೋ ಪಾಪ. 30 ಉಂಟ. ಮೊದಲು ಮನೆಗೆ ಹೋಗಿ ಆಮೇಲೆ ಎಣ್ಣೆ ಹಾಕಿ. ಸರಿ ಮಾತಾಡ. ಮತ್ ಹೌದಾ ಯಾರಕ್ಕ ಮಾಡ್ತಿದ್ದೇನೆ? 2 ನಿಮಿಷ ಮತ್ತೆ ಹೇಳ್ಬೇಡ. ಎಣ್ಣೆ ವಿಷಯ ನಮ್ಮಲ್ಲಿ ಹೇಳುವುದಾ? ನೀವು ನಮ್ಮಲ್ಲಿ ಹೇಳುವುದಾ? ನೀವು ಹೇಳದೆ ಹೋದ್ರು ಒಳಗೋಗಿ ನಾವು ಇಬ್ರು ಹಾಕುದು ಅದೇ. ಈಗ